ಕುಟುಂಬಕ್ಕೆ ನ್ಯಾಯ ಇಲ್ಲ ಸ್ವಾಮಿ, ಅನ್ಯಾಯ ಆಗಿದೆ. ಯಾರು ಕೇಳೋದಿಲ್ಲ, ಯಾರು ಬಂದಿಲ್ಲ. ನಮ್ಮ ಬಾಡಿಗಳಂತೆ ಏನ್ ಸಾಕ್ತ ಯಾರು ಬರ್ತಾರೆ? ನಮ್ಮ ಕುಟುಂಬಕ್ಕೆ ಯಾರು ಬೂದಿ ತುಳಿಸಿದ್ರು, ಯಾರು ಬಂದಿಲ್ಲ. ನಮ್ಗೆ ಇವತ್ತು ನಮ್ಮ ಗುಡಕರು ಅಲ್ಲ ಸರ್, ಈಗ ಬೆಳಗ್ಗೆ ಅದನ್ನ ಮುಚ್ಚೆ ಹಾಕ್ಬಿಟ್ಟು ಮತ್ತೆ ಈ ತರ ಇದಾಯ್ತು. ಅದೇ ಕ್ಷೇತ್ರದಲ್ಲಿ ಎರಡನೇ ಸರಿ ಪರಿಹಾರ ಕೊಡ್ತೇನೆ. ಕೈ ಮಾಡಿ ಮಾಯಸಣ್ಣವರವರ ನೀವಿದ್ರೆ ಮಾತಾಡಿ ಸರ್ಕಾರದ ಜೊತೆ ನಮಗೆ ನ್ಯಾಯ ಕೊಡಿಸಿ. ಎರಡು ಹೆಣ್ಮಕ್ಳು ಸತ್ತಿದ್ದಾರೆ. ನಮ್ಮ ಹೆಣ್ಮಕ್ಳು ನಾವು ಸಾಯ್ತೀವಿ. ಸಣ್ಣ ಪುಟ್ಟ ಕುಟುಂಬದವರು ನಮ್ಮ ಜನಗಳು. ಆದ್ರೆ ಕೇಳ್ರಿ, ಹಣ ಇದ್ ಕಡೆ ಬೆಲೆ ಇರ್ತದೆ, ಜನ ಇದ್ ಕಡೆ ಬೆಲೆ ಇರ್ತದೆ. ಬೆಲೆ ಬೇಡವೇನ್ರಿ? ನಮ್ ಕುಟುಂಬ ನಮ್ ಬಡವರು ಬೆಲೆ ಇಲ್ಲನ್ರಿ? ಎಲ್ಲಿದ್ದಾರೋ ನಮಗ್ ಬೆಲೆ ಬೇಡವಾ? ಬರಬೇಕು. ಅವ್ರ ಮಗನಾದಂತಹ ಸುನಿಲ್ ಬೋಸ್ ಅವ್ರು ಬರಬೇಕು. ಅವರು ಬಂದು ಆ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು. ಏನು ಇವತ್ತು ಕಿಡಿಗೇಡಿ ಆ ಸಾವಿಗೆ ಕಾರಣ ಆಗಿದ್ದಾನೆ, ಆ ಕಿಡಿಗೇಡಿಯ ಆಸ್ತಿಯನ್ನ ಮುಟ್ಟುಗೋಲಾಕಿ ಈಗೇನು ಸಾವಾಗಿದೆ ಆ ಕುಟುಂಬಕ್ಕೆ ಕೊಡಬೇಕು. ಅವನ ಆಸ್ತಿ ಪಾಸ್ತಿನೆಲ್ಲ ಮುಟ್ಟುಗೋಲಾಕ್ಬೇಕು. ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಆ ನ್ಯಾಯ ಸಿಕ್ಕವರೆಗೆ ಇಲ್ಲಿಂದ ನಾವು ಯಾರು ಕದಲಬಾರ್ದು, ತಾಳ್ಮೆ ಕಳ್ಕೋಬಾರ್ದು. ನ್ಯಾಯಾಂಗವನ್ನ, ಪೊಲೀಸ್ ಇಲಾಖೆಯನ್ನ ರಾಜಕಾರಣಿಗಳಿಗೆ, ಅಸ್ತಿತ್ವವಿರುವ ರಾಜಕಾರಣಿಗಳಿಗೆ, ನಿನ್ನೆ ಆಗಿರುವ ಪ್ರಕರಣ ಇನ್ನು ತಿರುಗಿ ನೋಡಿದ ರಾಜಕಾರಣಿಗಳಿಗೆ